ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನಾನು ಹೈಬಿಸ್ಕಸ್ ಪ್ರೂನಿಂಗ್ ಆದಮೇಲೆ ಮಾಡ್ತಾ ಇರೋ ಒಂದು ಸೆಕೆಂಡ್ ಸ್ಟೆಪ್ ಏನು ಅಂತ ಅಂದರೆ, ಪ್ರೊಸೀಜರ್ ನೀವು ನೋಡ್ಕೊಳ್ಬೋದು. ನೆಕ್ಸ್ಟ್ ನಾನು ಎಲ್ಲ ಪಾಟ್ಗಳಿಗೂ ಸ್ವಲ್ಪ ಸ್ವಲ್ಪ ಮಣ್ಣನ್ನು ಚೇಂಜ್ ಮಾಡ್ಕೊಳ್ತೀನಿ. ಹಳೆ ಮಣ್ಣನ್ನು ರಿಮೂವ್ ಮಾಡ್ಕೊಂಡ್ಬಿಟ್ಟು ಹೊಸ ಮಣ್ಣನ್ನು ಕೊಟ್ಕೊಳ್ಬೇಕು. ಅದು ಪ್ರತಿ ವರ್ಷ ನಾವು ಮಾಡಲೇಬೇಕಾಗಿರುವಂತಹ ಒಂದು ಕೆಲಸ ಇದು. ಯಾಕೆ ಅಂದರೆ ನಾವು ನೀರನ್ನ ಹಾಕ್ತಾ ಹಾಕ್ತಾ ಮಣ್ಣು ಸ್ವಲ್ಪ ಹಾರ್ಡ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ಪೋರಸ್ ಆಗಿ ಮಾಡಬೇಕು ಅಂತ ಅಂದರೆ ಕೆಲವೊಂದು ಪಾಟ್ಗಳಲ್ಲಿ ನೀರು ಕ್ಲಾಗ್ ಆಗ್ತಾ ಇರುತ್ತೆ, ಕಟ್ಕೊಳ್ತಾ ಇರುತ್ತೆ, ಈಸಿಯಾಗಿ ಡ್ರೈನ್ ಔಟ್ ಆಗ್ತಾ ಇರಲ್ಲ. ಅಂಥ ಸಮಯದಲ್ಲಿ ನಾವು ಪಾಟ್ ಹೋಲ್ನ ಕ್ಲಿಯರ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಸ್ಕ್ರೂ ಡ್ರೈವರ್ ಸಹಾಯದಿಂದ ಅದನ್ನು ನಾವು ಕ್ಲಿಯರ್ ಮಾಡಿಕೊಂಡು ಮೇಲಿಂದ ಸ್ವಲ್ಪ ನಾವು ಹಳೆ ಮಣ್ಣನ್ನು ರಿಮೂವ್ ಮಾಡಿಬಿಟ್ಟು ಹೊಸ ಮಣ್ಣನ್ನ ಕೊಟ್ಕೊಳ್ಬೇಕು. ಅದಕ್ಕೆ ನಾವು ರಿವರ್ ಸ್ಯಾಂಡನ್ನು ಆ್ಯಡ್ ಮಾಡಿಕೊಂಡು ಕೊಡೋದ್ರಿಂದ ಮಣ್ಣನ್ನು ಪೋರಸ್ ಆಗಿಯೂ ಸಹ ಮಾಡಬಹುದು, ಮತ್ತು ವಾಟರ್ ಈಸಿಯಾಗೂ ಸಹ ಡ್ರೈನ್ ಔಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹಳೆ ಮಣ್ಣನ್ನು ತೆಗಿತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬಾ ಗಟ್ಟಿಯಾಗಿದೆ ಮಣ್ಣು, ಸ್ಟಿಕ್ಕಿ ಆಗಿರೋ ಥರ ಕಾಣಿಸ್ತಾ ಇದೆ. ಫಸ್ಟ್ ನಾನು ಹಾಕ್ದವಾಗ ಪೋರಸ್ ಆಗೇ ಇತ್ತು, ಬಟ್ ಕ್ರಮೇಣ ನೀರು ಹಾಕ್ತಾ ಹಾಕ್ತಾ ಈ ರೀತಿ ಆಗುತ್ತೆ. ಸೊ ಅಂಥ ಸಮಯದಲ್ಲಿ ನಾವು ಆ ಹಳೆ ಮಣ್ಣನ್ನು ಪೂರ್ತಿ ರಿಮೂವ್ ಮಾಡ್ಕೊಳ್ಬೇಕು. ರಿಮೂವ್ ಮಾಡ್ಕೊಂಡ್ಬಿಟ್ಟು ಹೊಸ ಮಣ್ಣನ್ನ ಗೊಬ್ಬರದ ಜೊತೆ ನಾವು ಮಿಕ್ಸ್ ಮಾಡಿಕೊಂಡು ಕೊಡಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಪ್ಲ್ಯಾಂಟ್ಸ್ ಗ್ರೋ ಆಗುತ್ತೆ. ಯೂಶ್ವಲಿ ಪ್ರೂನಿಂಗ್ ಆದಮೇಲೆ ನಾವು ಮಾಡಬೇಕಾದಂತಹ ಮುಖ್ಯವಾದ ಪ್ರೊಸೀಜರ್ ಇದಾಗಿದೆ. ಹೀಗೆ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ, ಅದು ರಿಸಲ್ಟ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಫೆಬ್ರವರಿ ಮಂತ್ ಫುಲ್ ನಾನು ಈ ಕೆಲಸ ಮಾಡೋದಕ್ಕೇ ಇಟ್ಕೊಳ್ತೀನಿ. ಒಂದು ಸಾರಿ ನಾವು ಈ ರೀತಿ ಮಾಡಿಕೊಂಡ್ರೆ ವರ್ಷ ಪೂರ್ತಿ ನಾವು ಏನು ಮಾಡಬೇಕಾಗಿರಲ್ಲ. ಸೊ ಒಂದು ಸಾರಿ ಕಷ್ಟಪಡಬೇಕಾಗತ್ತೆ ಪ್ರೂನಿಂಗ್ ಮಾಡಿ ಆದಮೇಲೆ. ಈ ರೀತಿ ಮಣ್ಣನ್ನೆಲ್ಲ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಫಸ್ಟ್ ಮಣ್ಣನ್ನು ಎಲ್ಲ ರಿಮೂವ್ ಮಾಡ್ಕೊಂಡು ಬಿಡ್ತೀನಿ. ಒಂದು 4 to 5 ಪಾಟ್ಸ್ನ ಒಟ್ಟೊಟ್ಟಿಗೆ ರಿಮೂವ್ ಮಾಡಿಕೊಂಡು ನಂತರ ನಾನು ಗೊಬ್ಬರನ ಕೊಟ್ಕೊಳ್ತೀನಿ. ಇದಕ್ಕೆ ನಾನು ಕೆಲವೊಂದು ಪಾಟ್ಗಳಲ್ಲಿ ನೀರು ಸರಿಯಾಗಿ ಹೋಗದೇ ಇರೋದಕ್ಕೆ ಫಸ್ಟು ನಾನು ರಿವರ್ ಸ್ಯಾಂಡನ್ನು ಹಾಕ್ಕೊಳ್ತೀನಿ. ರಿವರ್ ಸ್ಯಾಂಡನ್ನು ಸ್ವಲ್ಪ ಗಿಡದ ಪಕ್ಕ ಹಾಕೋದ್ರಿಂದ ಮಣ್ಣು ವಾಟರ್ ನಾವು ಎಷ್ಟೇ ಹಾಕಲಿ ಈಸಿಯಾಗಿ ಡ್ರೈನ್ ಔಟ್ ಆಗುತ್ತೆ. ಮತ್ತು ನಾನು ರೀಪಾಟ್ ಮಾಡಬೇಕಾದ್ರೂ ಸಹ ಈ ಥರ ಗಾರ್ಡನ್ ಸಾಯಿಲ್ನ ಜೊತೆ ಈ ರಿವರ್ ಸ್ಯಾಂಡನ್ನು ಮಿಕ್ಸ್ ಮಾಡಿಕೊಂಡೆ ನಾನು ಕೊಡೋದು. ಕೆಲವು ಸಾರಿ ಸಿಗಲ್ಲ, ಆಗ ಆ ಟೈಮಲ್ಲಿ ನಾವು ಕೋಕೋಪೀಟ್ ಮಿಕ್ಸ್ ಮಾಡ್ಕೊಳ್ಬಹುದು. ಸಾಧ್ಯ ಆದಷ್ಟು ನಾನು ರಿವರ್ ಸ್ಯಾಂಡನ್ನು ಹುಡುಕಿ ತಂದಿಟ್ಕೊಂಡಿರ್ತೀನಿ ರೀಪಾಟ್ ಮಾಡೋವಾಗ ಬೇಕಾಗತ್ತೆ ಅಂತ ಹೇಳಿಬಿಟ್ಟು. ಸೊ ಎಲ್ಲ ಪಾಟ್ಗಳಿಗೂ ಈ ರೀತಿ ಸ್ವಲ್ಪ ರಿವರ್ ಸ್ಯಾಂಡನ್ನು ಹಾಕ್ಕೊಳ್ತಾ ಇದ್ದೀನಿ. ಈ 3 ಪಾಟ್ಗಳಲ್ಲಿ ನೀರು ಸ್ವಲ್ಪ ಡ್ರೈನ್ ಔಟ್ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೊಂದು ಹಾಕಬೇಕು ಅಂತೇನಿಲ್ಲ, ನೀರು ಸರಿಯಾಗಿ ಹೋಗದಿದ್ದರೆ ಮಾತ್ರ ಈ ಥರ ಹಾಕ್ಕೊಳ್ಬಹುದು. ನೆಕ್ಸ್ಟ್ ನಾನು ಹಾಕ್ಕೊಳ್ತಾ ಇರೋದು ವುಡ್ ಆ್ಯಶ್ ಪೌಡರ್, ಬೂದಿ ಅಂತ ಕರಿತೀವಿ ಅದನ್ನು. ಕೆಲವರೆಲ್ಲ ಅಡುಗೆ ಮಾಡೋದಕ್ಕೆ ಹಳ್ಳಿಗಳಲ್ಲಿ ಉಪಯೋಗಿಸ್ತಾರೆ ನೋಡಿ ಕಟ್ಟಿಗೆನ, ಅದರಿಂದ ಬಂದಂತಹ ಒಂದು ಪೌಡರ್ ಇದು. ಒಲೆ ಉರಿಸಿ ಆದಮೇಲೆ ಬಂದಂತಹ ಪೌಡರು ವುಡ್ ಆ್ಯಶ್ ಪೌಡರ್ ಅಂತ ಕರಿತೀವಿ. ಇದನ್ನು ಹಾಕೋದ್ರಿಂದ ಗಿಡಗಳಲ್ಲಿ ಫಂಗಸ್ ಬರೋದಿಲ್ಲ. ರೀಪಾಟ್ ಮಾಡೋವಾಗಲೇ ನಾವು ಇದನ್ನು ಗಿಡಕ್ಕೆ ಹಾಕ್ಕೊಳ್ಬೇಕು. ಗಿಡದ ಬುಡಕ್ಕೆ ಇದನ್ನು ಹಾಕೋದ್ರಿಂದ ಇರುವೆಗಳನ್ನ ನಾವು ತಡಿಬಹುದು. ಬುಡದಿಂದನೇ ಫಂಗಸ್ ಬರುವಂತಹ ಕೆಲವೊಂದು ಸಾರಿ ಬರುವಂಥ ಚಾನ್ಸಸ್ ತುಂಬ ಇರುತ್ತೆ. ಅದನ್ನ ನಾವು ಅವಾಯ್ಡ್ ಮಾಡ್ಕೊಳ್ಬಹುದು. 99% ಫಂಗಸ್ ಬರೋದು ಗಿಡದ ಬುಡದಲ್ಲಿ ಸ್ಟಾಪ್ ಆಗುತ್ತೆ. ಆ್ಯಂಟ್ಸಿಂದ ನಾವು ಇದು ಮಾಡ್ಕೊಳ್ಬಹುದು, ತಡಿಬಹುದು, ಆ್ಯಂಟ್ಸ್ ಬರೋದನ್ನು ತಡಿಬಹುದು. ಹಿಂದೆ ಎಲ್ಲ ಗಿಡಗಳ ಮೇಲೆ ಇದು ವುಡ್ ಆ್ಯಶ್ ಪೌಡರ್ನ ಎರಚೋರು. ಹಾಗೆ ಮಾಡೋದ್ರಿಂದ ಪೆಸ್ಟ್ಸ್ ಎಲ್ಲ ಕಂಟ್ರೋಲ್ ಆಗ್ತಾಯಿತ್ತು. ನಮ್ಮ ಮನೆ ಹತ್ತಿರ ಹೊಸ ಮನೆ ಕಟ್ತಾ ಇರೋದ್ರಿಂದ ನನಗೆ ವುಡ್ ಆ್ಯಶ್ ಪೌಡ್ರು ತುಂಬ ಚೆನ್ನಾಗಿ ಸಿಗುತ್ತೆ.
ಸೊ ನಾನು ದುಡ್ಡು ಕೊಟ್ಬಿಟ್ಟು ತೊಗೊಳ್ತೀನಿ. ಈ ರೀತಿ ಪಾಟಿಂಗ್ ಮಿಕ್ಸ್ ಮಾಡಿಕೊಂಡು ಈಕ್ವಲ್ ಕ್ವಾಂಟಿಟಿಯಲ್ಲಿ ನಾನು ಗಾರ್ಡನ್ ಸಾಯಿಲ್ ಮತ್ತು ಕೌಡಂಗ್ ಫರ್ಟಿಲೈಸರ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೆಕ್ಸ್ಟ್ ನಾವು ಕೊಟ್ಕೊಳ್ಬೇಕು ಗಿಡಗಳಿಗೆ. ಯಾವ್ಯಾವ ಗಿಡ ಪ್ರೂನಿಂಗ್ ಮಾಡಿರ್ತೀವಿ, ಮಣ್ಣನ್ನು ರಿಮೂವ್ ಮಾಡಿರ್ತೀವಿ, ಆ ಗಿಡಗಳಿಗೆಲ್ಲ ಈ ರೀತಿ ಹೊಸ ಮಣ್ಣನ್ನು ಕೊಟ್ಕೊಳ್ತಾ ಹೋಗಬೇಕು. ಗೊಬ್ಬರ ಮಿಶ್ರಿತ ಮಣ್ಣು, ಕೌಡಂಗ್ ಫರ್ಟಿಲೈಸರ್ ಆದರೂ ಆಯಿತು, ಶೀಪ್ ಡಂಗ್ ಫರ್ಟಿಲೈಸರ್ ಆದರೂ ಆಯಿತು, ಯಾವುದಾದ್ರೂ ಅಷ್ಟೇ ಈಕ್ವಲ್ ಕ್ವಾಂಟಿಟಿಯಲ್ಲಿ ಕೊಡಬೇಕು ಫಸ್ಟು. ಹೀಗೆ ಎಲ್ಲ ಪಾಟ್ಗಳಿಗೂ ಕೊಟ್ಕೊಳ್ಳೋದ್ರಿಂದ ಪ್ಲ್ಯಾಂಟ್ಸ್ ತುಂಬ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಹೊಸ ಹೊಸ ನ್ಯೂ ಶೂಟ್ಸ್ಗಳು ಬರೋದಕ್ಕೆ ಶುರುವಾಗುತ್ತೆ. ಪಾಟಲ್ಲಿ ನಾವು ಗಿಡಗಳನ್ನು ಬೆಳೆಸಬೇಕಾದ್ರೆ ತುಂಬ ಲಿಮಿಟೆಡ್ ಸ್ಪೇಸ್ ಇರುತ್ತೆ. ಸೊ ಅಂಥ ಸಮಯದಲ್ಲಿ ಹೈಬಿಸ್ಕಸ್ ಪ್ಲ್ಯಾಂಟ್ ಹೆವಿ ಫೀಡರ್ಸ್. ಸೊ ಈ ರೀತಿ ನಾವು ಮಾಡೋದ್ರಿಂದ ಅವಕ್ಕೆ ತುಂಬ ಖುಷಿಯಾಗುತ್ತೆ ಮತ್ತು ಹೆಲ್ದಿಯಾಗಿ ಗಿಡಗಳು ಗ್ರೋ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಪ್ರೂನಿಂಗ್ ಮಾಡಿರುವಂತಹ ಎಲ್ಲ ಪಾಟ್ಗಳಿಗೂ ಸಹ ಹೊಸದಾಗಿ ಮಣ್ಣು ಗೊಬ್ಬರನ, ಹಳೆ ಮಣ್ಣನ್ನು ತೆಗೆದುಬಿಟ್ಟು ಸ್ವಲ್ಪ ಹೊಸದನ್ನು ಸೇರಿಸಿದ್ದೀನಿ. ಹೀಗೆ ಮಾಡೋದ್ರಿಂದ ನೆಕ್ಸ್ಟ್ ನಾವು ಬೇರೆ ಏನು ಫರ್ಟಿಲೈಸರ್ಸ್ನ ನಾವು 15 ಡೇಸ್ ಒನ್ಸ್ ಕೊಟ್ಕೊಳ್ತಾ ಹೋಗ್ಬೋದು. ಲಿಕ್ವಿಡ್ ಫರ್ಟಿಲೈಸರ್ಸ್ ಆದರೂ ಆಯಿತು, ಸಾಲಿಡ್ ಫರ್ಟಿಲೈಸರ್ಸ್ ಆದರೂ ಆಯಿತು, ಸ್ವಲ್ಪ ಸ್ವಲ್ಪ ಕೊಟ್ಕೊಳ್ತಾ ಹೋಗ್ಬೋದು. ಇದಕ್ಕೂ ನಾನು ವುಡ್ ಆ್ಯಶ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲ ಪಾಟ್ಗಳಿಗೂ ಹಾಕಬೇಕಲ್ಲ. ಸೊ ಹಾಕೋದ್ರಿಂದ ನಾವು ಸಾಧ್ಯ ಆದಷ್ಟು ಫಂಗಸ್ನ ಅವಾಯ್ಡ್ ಮಾಡ್ಬೋದು, ಆ್ಯಂಟ್ಸ್ನ ಅವಾಯ್ಡ್ ಮಾಡಬಹುದು. ನಾನು ಒಂದೊಂದು ಪಾಟ್ಗೆ ಇಷ್ಟಿಷ್ಟು ಅಂತ ಕೊಟ್ಕೊಳ್ತಾ ಇದ್ದೀನಿ. ತುಂಬ ಸ್ಟಿಕ್ಕಿ ಆಗಿದ್ದರೆ ನಾವು ನೀರು ಹಾಕ್ತಾ ಹಾಕ್ತಾ ಮಣ್ಣು ತುಂಬ ಸ್ಟಿಕ್ಕಿ ಆಗ್ತಾ ಹೋಗುತ್ತೆ. ಹಾಗಿದ್ದವಾಗ ನಾವು ಈ ರೀತಿ ಮಾಡೋದ್ರಿಂದ ಮಣ್ಣನ್ನು ಸ್ವಲ್ಪ ಪೋರಸ್ ಮಾಡ್ಕೊಳ್ಬೋದು. ಮತ್ತು ನಾವು ಹೈಬಿಸ್ಕಸ್ ಪ್ಲ್ಯಾಂಟ್ಸ್ಗಳಿಗೆ 15 ಡೇಸ್ ಒನ್ಸ್ ಆದ್ರೂ ಸಾಯಿಲ್ನ ಲೂಸ್ ಮಾಡ್ತಾ ಇರಬೇಕು. ಸಾಯಿಲ್ನ ಲೂಸ್ ಮಾಡೋದ್ರಿಂದ ಅದು ಗೊಬ್ಬರ ಮೇಲೆ ಕೆಳಗೆ ಆಗುತ್ತೆ. ಮೇಲೆ ಕೆಳಗೆ ಆಗೋದ್ರಿಂದನೂ ಪ್ಲ್ಯಾಂಟ್ಸ್ ತುಂಬ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಈ ರೀತಿ ಸ್ಪ್ಯಾಚುಲಾದಿಂದ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಮಣ್ಣು ಜೊತೆ ಗೊಬ್ಬರ ಮಿಕ್ಸ್ ಆಗೋ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಮಾಡ್ತಾ ಇದ್ದೀನಿ ನೋಡಿ, ಆ ರೀತಿಯೇ ನೀವು ಸಹ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಪ್ಲ್ಯಾಂಟ್ಸ್ ಗ್ರೋ ಆಗುತ್ತೆ. ಅದರ ಗ್ರೋತ್ನ ನೀವು ವಿತಿನ್ 1 ವೀಕ್ ನೀವು ನೋಟಿಸ್ ಮಾಡಬಹುದು. ನಾನು ಒಂದು ವರ್ಷದ ಪ್ಲ್ಯಾಂಟ್ಗಳನ್ನ ನಾನು ಪ್ರೂನಿಂಗ್ ಮಾಡೋದಕ್ಕೆ ಹೋಗೋದಿಲ್ಲ. 2-3 ಇಯರ್ಸ್ ಆಗಿರೋವಂತಹ ಪ್ಲ್ಯಾಂಟ್ಗಳನ್ನ ಮಾತ್ರ ನಾನು ಪ್ರೂನಿಂಗ್ ಮಾಡ್ಕೊಳ್ತೀನಿ. ಪ್ರೂನಿಂಗ್ ಮಾಡೋದ್ರಿಂದನೇ ಹೆವಿ ಬ್ಲೂಮಿಂಗ್ ಆಗೋದು. ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಹೀಗೆ ಎಲ್ಲ ಪಾಟ್ಗಳಿಗೂ ನಾನು ಹೊಸ ಮಣ್ಣು ಮತ್ತು ಫರ್ಟಿಲೈಸರ್ ಮತ್ತು ಗಾರ್ಡನ್ ಸಾಯಿಲ್ ಹಾಕಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.